ಆತ ಕಟ್ಟಡ ಕಾರ್ಮಿಕ. ಪಾನ್ ಶಾಪ್ನಲ್ಲಿ ಕೆಲಸದಲ್ಲಿ ಮಗ್ನ ಆಗಿದ್ದ. ಬಟ್ ಆತನ ಅದೃಷ್ಟ ಕೈ ಕೊಟ್ಟಿತ್ತು. ಆತ ಕೆಲಸ ಮಾಡುವಂತಹ ಜಾಗದಲ್ಲಿ 4ನೇ ಫ್ಲೋರ್ನಿಂದ ಆಯ ತಪ್ಪಿ ಬಿದ್ದ. ಬರೋಬ್ಬರಿ 3 ರಾಡ್ಗಳು ದೇಹವನ್ನು ಹೊಕ್ಕಿದ್ವು. ಎದೆಯ ಭಾಗಕ್ಕೂ ರಾಡ್ ಹೊಕ್ಕಿದೆ, ಕಾಲಿನ ಭಾಗಕ್ಕೂ ಕೂಡ ಹೊಕ್ಕಿದೆ. ರಾಡ್ ಸಮೇತ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಕ್ಷಣ ಹೆಬ್ಬಾಳ ಮಣಿಪಾಲ ಆಸ್ಪತ್ರೆ ವೈದ್ಯರು ಈತನಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸತತ ಆಪರೇಷನ್ ಮಾಡಿ ಈತನ ದೇಹ ಹೊಕ್ಕಿದ ರಾಡನ್ನು ಹೊರ ತೆಗೆದಿದ್ದಾರೆ. 4 ದಿನದಲ್ಲಿ ರೋಗಿ ಚೇತರಿಕೆ ಕಂಡು ನಡೆದಾಡೋ ಹಂತಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಇತ್ತೀಚೆಗೆ ಒಂದು ಪೇಷಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದರು. ಆ ಪೇಷಂಟ್ 4th ಫ್ಲೋರ್ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋ ಬಿಲ್ಡಿಂಗಲ್ಲಿ ಸ್ಲಿಪ್ ಆಗಿ ಪಿಲ್ಲರ್ಸ್ ಮೇಲೆ ಬಿದ್ದಿದ್ದ. 3 ರಾಡ್ ಅದನ್ನ ಬಾಡಿನ ಪೆನೆಟ್ರೇಟ್ ಆಗಿತ್ತು. ಒಂದು ರಾಡ್ ಅವರ ಚೆಸ್ಟಲ್ಲಿ ಪೆನೆಟ್ರೇಟ್ ಆಗಿ ಅಬ್ಡಾಮೆನ್ನಿಂದ ಎಕ್ಸಿಟ್ ಆಗಿತ್ತು. ಆಮೇಲೆ ಮತ್ತೆ ಇನ್ನ 2 ರಾಡ್ಸ್ ಅವನ ಕಾಲಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ಆಗಿತ್ತು. ಅವನು ಪೇಷಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬಂದಾಗ ತುಂಬ ಅನ್ಸ್ಟೇಬಲ್ ಆಗಿದ್ದ. ತುಂಬ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು. ಎಮರ್ಜೆನ್ಸಿ ಡಾಕ್ಟರ್ಸ್, ಇಂಟೆನ್ಸಿವಿಸ್ಟ್ಸ್ ಪೇಷಂಟ್ನ ಸ್ಟೆಬಿಲೈಸ್ ಮಾಡಿ ತಕ್ಷಣ OTಗೆ ಶಿಫ್ಟ್ ಮಾಡಿದರು. OTಯಲ್ಲಿ ಅನಸ್ಥೆಟಿಸ್ಟ್, ಸರ್ಜನ್ಸ್, ಕಾರ್ಡಿಯೋಥೊರಾಸಿಕ್ ಸರ್ಜನ್, ಆರ್ಥೋಪೆಡಿಕ್ ಸರ್ಜನ್, ವ್ಯಾಸ್ಕ್ಯುಲರ್ ಸರ್ಜನ್, ಟೋಟಲ್ 18 ಡಾಕ್ಟರ್ಸ್ ಆ ರಾಡ್ಸ್ನ ತೆಗೆದು ಏನೇನು ಇಂಟರ್ನಲ್ ಡ್ಯಾಮೇಜ್ ಆಗಿತ್ತು ಅದನ್ನ ರಿಪೇರ್ ಮಾಡಿ ಪೇಷಂಟ್ನ ಸ್ಟೇಬಲ್ ಆಗಿ ICUಗೆ ಶಿಫ್ಟ್ ಮಾಡಿದ್ವಿ. ಪೇಷಂಟ್ ರಿಕವರ್ಡ್ ವೆಲ್ ಆ್ಯಂಡ್ ಪೇಷಂಟ್ ಒಂದು ವಾರದಲ್ಲಿ ನಡ್ಕೊಂತ ಮನೆಗೆ ಹೋಗಿದ್ದ. ಪೇಷಂಟ್ಗೆ ಇದು ಒಂಥರ ಪುನರ್ಜನ್ಮ ಥರ. ಪೇಷಂಟ್ಗೆ ತುಂಬಾ ಖುಷಿ. ಯಾಕೆ ಅಂದರೆ ಅವನು ಈ ಎಲ್ಲ ರಾಡ್ಸ್ ಅದೆಲ್ಲ ಪೆನೆಟ್ರೇಟ್ ಆದಾಗ ಪೇಷಂಟ್ ವಾಸ್ ಕಾನ್ಷಿಯಸ್, ಅವನಿಗೆ ಎಚ್ಚರಿಕೆ ಇತ್ತು. ಆಮೇಲೆ ಎಲ್ಲ ಆಗೋದೆಲ್ಲ ಗೊತ್ತಾಗ್ತಾ ಇತ್ತು.